ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಕೆಂಗೇರಿ ನಾಡ ಹಬ್ಬ ಕರಗ ಈ ವರ್ಷನೂ ಆಚರಣೆ ಮಾಡ್ತಾ ಇದ್ದೀರಾ. ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಯಾವ ರೀತಿ ಮಾಡ್ತಾ ಇದ್ದೀರಾ? ಕಳೆದ ವರ್ಷಕ್ಕಿಂತ ಈ ವರ್ಷ ಏನು ವಿಶೇಷ ಇದೆ ಸರ್? ಇತಿಹಾಸ ಪ್ರಸಿದ್ಧ ಕೆಂಗೇರಿ ಐತಿಹಾಸಿಕ ಶ್ರೀ ಯಲ್ಲಮ್ಮ ದೇವರ ಕರಗ ಶಕ್ತ್ಯೋತ್ಸವಕ್ಕೆ ಈ ಬಾರಿ 50ನೇ ವರ್ಷ ಸುವರ್ಣ ಸಂಭ್ರಮವಾಗಿರುತ್ತದೆ. ಇದು ಈ ಬಾರಿಯ ವಿಶೇಷತೆ. ದಿನಾಂಕ 27 ಅಂದರೆ ಶುಕ್ರವಾರ ಇಂದು ರಾತ್ರಿ 11:22 11:40 ಗಂಟೆಯೊಳಗೆ ಸಲ್ಲುವ ಶುಭ ಲಗ್ನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರುವ ಮೂಲಕ ವಿದ್ಯುಕ್ತವಾಗಿ 50ನೇ ವರ್ಷ ಸುವರ್ಣ ಕರಗ ಮಹೋತ್ಸವಕ್ಕೆ ಚಾಲನೆ ಆಗ್ತದೆ. ಹಾಗೆ ದಿನಾಂಕ 1 ಮತ್ತು 2ನೇ ತಾರೀಕು 50ನೇ ವರ್ಷದ ವಿಶೇಷ ಅಂಗವಾಗಿ 2 ವೇದಿಕೆ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು, ಇನ್ನೂ ಅನೇಕ ಸಚಿವರು ಹಾಗೂ ಅಕ್ಕಪಕ್ಕದ ಕ್ಷೇತ್ರದ ಶಾಸಕ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ದಿನಾಂಕ 2ನೇ ತಾರೀಕು ಸಹ ಕೇಂದ್ರ ಸಚಿವರುಗಳು ಹಾಗೂ ಪರಮ ಪೂಜ್ಯರುಗಳು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. 50ನೇ ವರ್ಷದ ವಿಶೇಷ ಕಾರ್ಯಕ್ರಮವಾಗಿರ್ತದೆ. ಹಾಗೆ 2ನೇ ತಾರೀಕು ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ಹಸಿ ಕರಗ ಮಹೋತ್ಸವವು ಕೆಂಗೇರಿಯ ಹಸಿ ಕರಗ ಮಂಟಪದಿಂದ ಹೊರಟು ಕೆಂಗೇರಿಯ ಕುವೆಂಪು ರಸ್ತೆಯ ಮೂಲಕ ಬಸ್ ನಿಲ್ದಾಣದ ರಸ್ತೆ ಮೂಲಕ ಕೆಂಗೇರಿ ದೇವಸ್ಥಾನಕ್ಕೆ ಅಮ್ಮನವರು ಹಸಿ ಕರಗ ಮಹೋತ್ಸವ ನಡೀತದೆ. ತದನಂತರ ಅಮ್ಮನವರು ದೇವಸ್ಥಾನದ ಒಳಗೆ ತೆರಳಲಿದ್ದಾರೆ. ಹಾಗೆ ಶುಕ್ರವಾರ ರಾತ್ರಿ ಅಂದರೆ ಸಂಜೆ ಸಾಮೂಹಿಕವಾಗಿ ಸುಮಾರು ಒಂದು 500 ಹೆಣ್ಣು ಮಕ್ಕಳಿಂದ ಸಾಮೂಹಿಕ ಲಲಿತ ಸಹಸ್ರನಾಮಾರ್ಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ಸಹ ಪರಮ ಪೂಜ್ಯರು ಆದಂಥ ಚರಮೂರ್ತಿ ಶ್ರೀ ಬೇಲಿಮಠದ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಹಾಗೆ ದಿನಾಂಕ 4ರಂದು ಕಾರ್ಯಕ್ರಮದ ಅಂತಿಮ ಘಟ್ಟ ಶ್ರೀ ಯಲ್ಲಮ್ಮ ದೇವರ 50ನೇ ವರ್ಷದ ಕರಗ ಮಹೋತ್ಸವವು ಸುಮಾರು 12:30ಕ್ಕೆ ಸರಿಯಾಗಿ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದಿಂದ ಹೊರಟು ಕೆಂಗೇರಿ ಎಲ್ಲ ಮುಖ್ಯ ಬೀದಿಗಳಲ್ಲಿ ಸಂಚರಿಸುತ್ತಾ ಅಮ್ಮನವರು ಎಲ್ಲ ಸದ್ಭಕ್ತರಿಗೆ ದರ್ಶನ ಭಾಗ್ಯ ನೀಡಿ ಹಾಗೆ ಆಶೀರ್ವಾದವನ್ನು ಮಾಡುವ ಮೂಲಕ ಭಾನುವಾರ ಬೆಳಿಗ್ಗೆ ಸುಮಾರು ಒಂದು 8ರಿಂದ 9 ಗಂಟೆ ಒಳಗೆ ಯಲ್ಲಮ್ಮ ದೇವರ ಕರಗ ಶಕ್ತ್ಯೋತ್ಸವವು ಅಮ್ಮನವರ ದೇವಾಲಯಕ್ಕೆ ಮರಳುತ್ತದೆ. ಈ ಒಂದು ಕಾರ್ಯಕ್ರಮಗಳು ಎಲ್ಲ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಎಲ್ಲ ಸದ್ಭಕ್ತರ ಹಾಗೂ ಕೆಂಗೇರಿ ಹೋಬಳಿಯ ಎಲ್ಲ ಮುಖಂಡರುಗಳ ನಿಷ್ಪಕ್ಷಪಾತವಾಗಿ ಯಾವುದೇ ರಾಜಕಾರಣ ಮಾಡದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರೆಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ ಅಂತ ಈ ಒಂದು ಸಮಯದಲ್ಲಿ ಭಾವಿಸಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಗಳು ಎಲ್ಲ ಸಹಕರಿಸಿದಂಥ ಎಲ್ಲ ಸದ್ಭಕ್ತರಿಗೂ ಸಹ ಶ್ರೀ ಯಲ್ಲಮ್ಮ ದೇವಿ ಭಕ್ತ ಮಂಡಳಿ ಪರವಾಗಿ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ಸರ್, ಆಮೇಲೆ ಏನೆಲ್ಲ ಈಗ ಆಮೇಲೆ ಇಷ್ಟೊಂದು ಗಣ್ಯರೆಲ್ಲ ಬರ್ತಾ ಇದ್ದಾರೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಅದಕ್ಕೆ ಸುಮಾರು 1 ತಿಂಗಳಿಂದ ಪೂರ್ವ ಸಿದ್ಧತೆ ನಮ್ಮ ಭಕ್ತ ಮಂಡಳಿಯ ವತಿಯಿಂದ ನಡೆದಿದೆ. ಇದಕ್ಕೆ ಎಲ್ಲರೂ ಸಹಕಾರ ಸಹ ಇದೆ ವೇದಿಕೆ ಕಾರ್ಯಕ್ರಮಕ್ಕೆ. ಹಾಗೆ ದಿನನಿತ್ಯ ಭರತನಾಟ್ಯ ಸಂಗೀತ ಕಾರ್ಯಕ್ರಮಗಳು ನಡೆಯುತ್ತದೆ. ಮತ್ತು ಸುಮಾರು ಕರಗದ ದಿವಸ 2 ಹೂವಿನ ಪಲ್ಲಕ್ಕಿಗಳು, ವಿಶೇಷವಾಗಿ ಶ್ರೀ ಯಲ್ಲಮ್ಮ ದೇವರ ಪಲ್ಲಕ್ಕಿ ಹಾಗೂ ಸಲ್ಲಾಪುರದಮ್ಮ ದೇವರ ಹೂವಿನ ಪಲ್ಲಕ್ಕಿಗಳು ವಿಶೇಷ ಅಲಂಕೃತವಾಗಿರುತ್ತದೆ ಈ ಬಾರಿ. ಇನ್ನುಳಿದ ಮತ್ತು ಗ್ರಾಮ ದೇವತೆ ಮಾರಮ್ಮನವ್ರದ್ದು ಸಹ ಒಂದು ಹೂವಿನ ಪಲ್ಲಕ್ಕಿ ಇರುತ್ತೆ. ಇನ್ನುಳಿದ ಎಲ್ಲ ಬೆಳ್ಳಿ ಪಲ್ಲಕ್ಕಿಗಳು 25 ಸುತ್ತಮುತ್ತಲಿನ 25 ದೇವಸ್ಥಾನಗಳಿಂದ ಬೆಳ್ಳಿ ಪಲ್ಲಕ್ಕಿಗಳು ಅಲಂಕೃತಗೊಂಡು ಕೆಂಗೇರಿಯ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೀತದೆ. ಹಾಗೆ ಕರಗದ ದಿನ ಡೊಳ್ಳು ಕುಣಿತ, ಪಟ ಕುಣಿತ, ಪೂಜಾ ಕುಣಿತ, ಚಂಡೆ ವಾದ್ಯ, ಇನ್ನೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ ಇವನ್ನೆಲ್ಲವೂ ಸಹ ಸಾರ್ವಜನಿಕರ ಮನರಂಜನೆಗಾಗಿ ಸಹ ಏರ್ಪಡಿಸಿದ್ದೇವೆ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಲ್ಲೇ ಈ ಒಂದು ಚಟುವಟಿಕೆಗಳಲ್ಲೂ ಭಾಗವಹಿಸಿ ಮತ್ತು ಶನಿವಾರ ರಾತ್ರಿ 9 ಗಂಟೆಯಿಂದ ಹಿಡಿದು ಭಾನುವಾರ ಬೆಳಗಿನ ಜಾವ 9 ಗಂಟೆವರೆಗೂ ಕೆಂಗೇರಿ ಹಸಿ ಕರಗ ಮಂಟಪದಲ್ಲಿ ಊಟದ ವ್ಯವಸ್ಥೆ ಅಂದರೆ ಅಮ್ಮನವರ ಅನ್ನಪ್ರಸಾದ ವ್ಯವಸ್ಥೆ ಸಹ ಏರ್ಪಡಿಸಿದ್ದೇವೆ. ಈ ಒಂದು ಎಲ್ಲ ಕಾರ್ಯಕ್ರಮದ್ದು ಎಲ್ಲ ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಭಾವಿಸಿದ್ದೇನೆ. ನಾನು ಜೆ ರಮೇಶ್, ಶ್ರೀ ಯಲ್ಲಮ್ಮ ದೇವಿ ಭಕ್ತ ಸದಸ್ಯ, ಹಾಗೆ ರಾಜ್ಯ ವನ್ಯಕುಲ ಕ್ಷತ್ರಿಯ ಸಂಘದ ಮಾಜಿ ಉಪಾಧ್ಯಕ್ಷ, ಹಾಲಿ ನಿರ್ದೇಶಕ ಕೂಡ ಆಗಿದ್ದೇನೆ.